ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಶ್ವೇತಾ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸಿರ್ಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಲಿವರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್ ಅಂತಲೇ ಹೇಳ್ತೇವೆ. ಡೈಜೆಷನ್ಗಾಗಿರ್ಬೋದು, ಮೆಟಬಾಲಿಸಮ್ ಹಾಗೆ ಬೈಲ್ ಸೆಕ್ರಿಷನ್ಗೆ ಬೇಕಾಗಿರುವಂತಹ ಪ್ರಮುಖ ಅಂಗ. ದೇಹದ ಕಾರ್ಯನಿರ್ವಹಣೆ ವ್ಯವಸ್ಥೆ ಸರಿಯಾಗಬೇಕು. ಟಾಕ್ಸಿನ್ಸ್ ಹಾಗೆ ದೇಹದಲ್ಲಿ ಉಳ್ಕೊಂಡ್ರೆ ಇನ್ನಿತರ ಸಮಸ್ಯೆಗಳು ಕಾಡುವಂಥದ್ದು. ಸೊ ಟಾಕ್ಸಿನ್ಸ್ಗಳೆಲ್ಲ, ಮಾರ್ಬಿಡ್ ಮ್ಯಾಟರ್ಸ್ಗಳು, ವೇಸ್ಟ್ ಪ್ರಾಡಕ್ಟ್ಸ್ಗಳೆಲ್ಲ ದೇಹದಿಂದ ಹೊರಗೆ ಬರಬೇಕು ಅಂತಂದರೆ, ಲಿವರ್ ಡಿಟಾಕ್ಸ್ ಮಾಡ್ಕೊಳ್ಬೇಕು ಅಂದರೆ ನಾನು ಕೆಲವು ಮನೆಮದ್ದುಗಳನ್ನ ತಿಳಿಸ್ಕೊಡ್ತೇನೆ. ಆ ಥರ ಮಾಡಿದ್ದೆ ಆದರೆ ಖಂಡಿತ ಲಿವರ್ ಸೆಲ್ ಡ್ಯಾಮೇಜ್ ಆಗೋದನ್ನು ನಾವು ತಡೆಗಟ್ಕೊಳ್ಬೋದು. ಹಾಗೆ ಲಿವರ್ ಸೆಲ್ಸ್ಗಳನ್ನ ರಿಪೇರ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಅದೇ ರೀತಿ ಡಾಕ್ಟರ್ ಹೆಗಡೆ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಈ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಉಚಿತವಾಗಿ ಹೆಲ್ತ್ ಟಿಪ್ಸನ್ನು ಪಡ್ಕೊಳ್ಳಿ. ಇದೇ ರೀತಿ ನಿಮಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಮುಖಾಂತರ ನೀವು ನಮ್ಮ ವೈದ್ಯ ಬಳಗದೊಂದಿಗೆ ನೀವು ಚರ್ಚೆ ಮಾಡ್ಬೋದು. ಅದಕ್ಕೆ ಕೆಳಗೆ ಕಾಣಿಸ್ತಿರುವಂಥ ನಂಬರ್ಗೆ ಮಿಸ್ ಕಾಲ್ ಕೊಡಿ. ಒಂದೆರಡು ದಿನದಲ್ಲಿ ನಾವೇ ನಿಮಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಸಲಹೆಯನ್ನು ನೀಡಿ ಬೇಕಾದಂಥ ಆಹಾರ ಔಷಧಿಗಳನ್ನ ಕಳಿಸ್ಕೊಡ್ಲಾಗ್ತದೆ. ಲಿವರ್ ಡಿಟಾಕ್ಸಿಫಿಕೇಷನ್ ಏನು ಮಾಡ್ಕೊಳ್ಬೇಕು, ಲಿವರ್ನ ಪ್ಯೂರಿಫೈ ಮಾಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ನಾನು ಕೆಲವು ಮನೆಮದ್ದುಗಳನ್ನ ತಿಳಿಸ್ಕೊಡ್ತೇನೆ ವೀಕ್ಷಕರೇ. ಇಲ್ಲಿ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ನ ಹೇಳ್ಬಿಡ್ತೇನೆ, ಬರ್ಕೊಳ್ಳಿ. ವೀಟ್ ಗ್ರಾಸ್ ಸ್ವಲ್ಪ ಬೇಕಾಗುತ್ತೆ ಇಲ್ಲಿ. ಅದಕ್ಕೆ ನೀವು 2 ರಿಂದ 3 ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿಯನ್ನು ನೀವು ತಗೊಳ್ಬೇಕು. ಅದಕ್ಕೆ ಅರ್ಧ ಬೀಟ್ರೂಟ್ನ ನೀವು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಅದ್ರ ಜೊತೆಗೆ ಸ್ವಲ್ಪ 1/4 ಚಮಚದಷ್ಟು ಮಿಲ್ಕ್ ತಿಸಿಲ್ ಪೌಡರ್ ಸಿಗುತ್ತೆ ನಿಮಗೆ, ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗುತ್ತೆ, ಕೇಳಿ ನೋಡಿ. ಮಿಲ್ಕ್ ತಿಸಿಲ್ ಪೌಡರ್ 1/4 ಚಮಚದಷ್ಟು. ಇನ್ನೊಂದ್ಸಲ ಹೇಳ್ತೇನೆ, ವೀಟ್ ಗ್ರಾಸ್, ಆಮ್ಲ, ಅರ್ಧ ಬೀಟ್ರೂಟ್ ಹಾಗೆ ಮಿಲ್ಕ್ ತಿಸಿಲ್ ಅರ್ಧ 1/4 ಚಮಚ ಹಾಕೊಂಡ್ರೆ ಸಾಕು. ಅರ್ಧ ಬೀಟ್ರೂಟ್ನ ಕಟ್ ಮಾಡಿ ಇಟ್ಕೊಳ್ಳಿ, ಸಣ್ಣದಾಗಿ ಪೀಸಸ್ ಮಾಡ್ಕೊಳ್ಳಿ. ಹಾಗೆ ಬೆಟ್ಟದ ನೆಲ್ಲಿಕಾಯಿನ ಪೀಸ್ ಮಾಡಿಕೊಂಡು ಮಿಕ್ಸರ್ಗೆ, ಈ ವೀಟ್ ಗ್ರಾಸ್ ಜೊತೆಗೆ ಮಿಕ್ಸರ್ಗೆ ಹಾಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡಿ ಇದನ್ನ ನೀವು 1 ಗ್ಲಾಸ್ನಷ್ಟು ಕುಡಿತಾ ಬಂದಿದ್ದೆ ಆದರೆ ಲಿವರ್ ಸೆಲ್ ಡ್ಯಾಮೇಜ್ ಆಗೋದನ್ನು ನಾವು ತಡೆಗಟ್ಬೋದು. ಇಲ್ಲಿ ನೀವು ಇಂತಹ ಸಮಸ್ಯೆ ಏನು, ಫ್ಯಾಟಿ ಲಿವರ್ ಸಮಸ್ಯೆ ಆಗಿರ್ಬೋದು, ಲಿವರ್ ಸಿರೋಸಿಸ್ ಆಗಿರ್ಬೋದು, ಇಂಥ ಸಮಸ್ಯೆಯನ್ನು ನಾವು ಕಮ್ಮಿ ಮಾಡ್ಕೊಳ್ಬೇಕು ಅನ್ನೋಂಥದ್ದಾದರೆ ಜಾಸ್ತಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್ಗಳನ್ನ ನಾವು ಜಾಸ್ತಿ ತಗೊಳ್ಬೇಕಾಗತ್ತೆ. ಲಿವರ್ ಡಿಟಾಕ್ಸ್ ಆಗಬೇಕು ಅಂದರೆ ಹೆಚ್ಚು ಜ್ಯೂಸ್ ಫಾರ್ಮಲ್ಲಿ ನೀವು ಫ್ರೂಟ್ಸ್ಗಳಾಗಿರಬಹುದು, ಅದೇ ರೀತಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್ಗಳನ್ನ ಜಾಸ್ತಿ ಯೂಸ್ ಮಾಡ್ಕೊಳ್ಬೇಕು. ಅನಿಮಲ್ ಪ್ರೋಟೀನ್ಸ್ನ ನೀವು ಕಮ್ಮಿ ಮಾಡ್ಕೊಳ್ಬೇಕು. ಸ್ಮೋಕಿಂಗ್, ಆಲ್ಕೋಹಾಲ್ಸ್, ಹಾರ್ಡ್ ಡ್ರಿಂಕ್ಸ್ಗಳನ್ನ ನೀವು ಅವಾಯ್ಡ್ ಮಾಡಬೇಕು, ಕಮ್ಮಿ ಮಾಡ್ಕೊಳ್ಬೇಕು. ಈ ಥರ ಕಮ್ಮಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಯಕೃತ್ತಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವೀಕ್ಷಕರೇ. ಈ ಥರ ಏನೇ ಅಭ್ಯಾಸಗಳಿದ್ರೂ ಕೂಡ ದಯವಿಟ್ಟು ನಿಲ್ಲಿಸ್ಬಿಡಿ. ಇದಕ್ಕೆ ಮುಖ್ಯವಾಗಿ ಇನ್ನೊಂದು ಜ್ಯೂಸನ್ನು ಹೇಳ್ತೇನೆ, ABC ಜ್ಯೂಸ್. ಇಲ್ಲಿ ಗ್ರೀನ್ ಆ್ಯಪಲ್ನ ತಗೊಳ್ಬೇಕಾಗತ್ತೆ. ಗ್ರೀನ್ ಆ್ಯಪಲ್ನೊಂದಿಗೆ 1 ರಿಂದ 2 ಕ್ಯಾರೆಟು, ಹಾಗೆ ಅರ್ಧ ಭಾಗ ಬೀಟ್ರೂಟ್, ಇದಿಷ್ಟನ್ನು ನೀವು ರೆಡಿ ಮಾಡಿಕೊಂಡು ಸ್ವಲ್ಪ ಜಾಯಿಕಾಯಿಯನ್ನು ಆ್ಯಡ್ ಮಾಡಿಕೊಂಡ್ರೆ ಒಳ್ಳೆಯದು. ಇದು ಲಿವರ್ ಸೆಲ್ ಡ್ಯಾಮೇಜ್ ಆಗೋದನ್ನು ಅವಾಯ್ಡ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹೇಳಿರುವಂತಹ ಇಂಗ್ರೀಡಿಯೆಂಟ್ಸ್ಗಳು ಗ್ರೀನ್ ಆ್ಯಪಲ್, ಕ್ಯಾರೆಟ್, ಬೀಟ್ರೂಟ್ ಹಾಗೆ ಜಾಯಿಕಾಯಿ, ಇದಿಷ್ಟು ಮಿಶ್ರಣವನ್ನು ನೀವು ಮಿಕ್ಸರ್ಗೆ ಹಾಕಿ ರುಬ್ಕೊಳ್ಬೇಕು. ಚೆನ್ನಾಗಿ ಬ್ಲೆಂಡ್ ಮಾಡಿ ಅದನ್ನು ಕೂಡ 1 ಗ್ಲಾಸ್ನಷ್ಟು ನೀವು ಪ್ರತಿನಿತ್ಯ ಯೂಸ್ ಮಾಡ್ಕೊಳ್ಬೋದು. ಜ್ಯೂಸ್ ಫಾರ್ಮಲ್ಲಿ ತಗೊಳ್ಳೋಂಥದ್ದು ಒಳ್ಳೆಯದು. ಚೆನ್ನಾಗಿ ಬಾಡಿ ಡಿಟಾಕ್ಸ್ ಆಗೋದ್ರಿಂದ ಚರ್ಮದ ಕಾಂತಿಗೂ ಕೂಡ ಒಳ್ಳೆಯದು ವೀಕ್ಷಕರೇ. ಅದೇ ರೀತಿ ಇನ್ನೊಂದು ಉಪಾಯವನ್ನು ತಿಳಿಸ್ಕೊಡ್ತೇನೆ, ಟರ್ಮರಿಕ್ ಟೀ. ನಾವು ಫ್ರೆಶ್ ಆಗಿ ಹಸಿ ಅರಿಶಿನ ಅಂತ ಹೇಳ್ತೇವೆ, ಹಸಿ ಅರಿಶಿನವನ್ನು 1 ತುಂಡಷ್ಟು ನೀವು ತುರ್ಕೊಳ್ಬೇಕು. ಅದಕ್ಕೆ ಹಸಿ ಶುಂಠಿ ಕೂಡ ನೀವು ಸ್ವಲ್ಪ ಸರಿ ಪ್ರಮಾಣದಲ್ಲಿ ತುರಿದಿಟ್ಕೊಳ್ಬೇಕು. ಅದ್ರ ಜೊತೆಗೆ ಸ್ವಲ್ಪ ನೀವು ಏಲಕ್ಕಿಯನ್ನು ಹಾಕ್ಕೊಂಡ್ರೆ ಒಳ್ಳೆಯದು. ಹಸಿ ಶುಂಠಿ, ಹಸಿ ಅರಿಶಿಣ ಹಾಗೆ ಸ್ವಲ್ಪ ಏಲಕ್ಕಿ, ಇದಿಷ್ಟನ್ನು ಮಿಶ್ರಣಕ್ಕೆ ಒಂದು ಚಕ್ಕೆ ಪೀಸ್ನ ನೀವು ಆ್ಯಡ್ ಮಾಡ್ಕೊಳ್ಬೇಕು. ಇದಿಷ್ಟು ಮಿಶ್ರಣವನ್ನು ನಾವು ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಇದಿಷ್ಟನ್ನು ನಾವು 1 ಲೋಟ ನೀರು ಅರ್ಧ ಲೋಟ ಆಗುವಷ್ಟು ಚೆನ್ನಾಗಿ ಕುದಿಸಿ ಆ ಕಷಾಯವನ್ನು ಶೋಧಿಸ್ಕೊಂಡು ನೀವು 1 ಹೊತ್ತು ಕುಡಿಯುವಂಥದ್ದು. ಅರಿಶಿಣದಲ್ಲಿ ಹೆಚ್ಚು ಆ್ಯಂಟಿ ಆಕ್ಸಿಡೆಂಟ್ಸ್ ಹಾಗೂ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ಲಿವರ್ ಸೆಲ್ ಡ್ಯಾಮೇಜ್ ಆಗೋದನ್ನು ಅವಾಯ್ಡ್ ಮಾಡುತ್ತೆ. ಹಾಗೆ ಬೈಲ್ ಪ್ರೊಡಕ್ಷನ್ನ ಜಾಸ್ತಿ ಮಾಡ್ಕೊಳ್ಲಿಕ್ಕೆ ಸಹಾಯ ಆಗುತ್ತೆ ವೀಕ್ಷಕರೇ. ಅದೇ ರೀತಿ ಇದರಲ್ಲಿ ನಾವು ಇನ್ನೊಂದು ಮುಖ್ಯವಾಗಿ ನೋಡುವಂಥದ್ದು ಏಲಕ್ಕಿಯನ್ನು ಇಲ್ಲಿ ಫ್ಲೇವರಿಂಗಾಗಿ ನಾವು ಕುಡಿಲಿಕ್ಕೆ ಇಷ್ಟ ಆಗಬೇಕಲ್ವ ಕಷಾಯ, ಅದಕ್ಕೆ ನಾವು ಹಾಕ್ಕೊಳ್ಳುವಂಥದ್ದು. ಸೊ ಈ ಥರ ನೀವು ಪ್ರತಿನಿತ್ಯ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಲಿವರ್ ಡಿಟಾಕ್ಸ್ ಆಗುತ್ತೆ, ಲಿವರ್ ಪ್ಯೂರಿಫಿಕೇಷನ್ಗೆ ತುಂಬ ಒಳ್ಳೆಯದು. ಅದೇ ರೀತಿ ವೀಕ್ಷಕರೇ, ಗ್ರೀನ್ ಟೀ ಪ್ರತಿನಿತ್ಯ
ಗ್ರೀನ್ ಟೀ ಕುಡಿಯೋದ್ರಿಂದನೂ ಕೂಡ ಲಿವರ್ ಹೆಲ್ತ್ಗೆ ತುಂಬಾ ಒಳ್ಳೆಯದು ವೀಕ್ಷಕರೇ. ಪ್ರತಿನಿತ್ಯ ಈ ಥರ ನಾ ಹೇಳಿರುವಂತಹ ಮನೆಮದ್ದುಗಳನ್ನ ರೆಡಿ ಮಾಡಿಕೊಂಡು ಟ್ರೈ ಮಾಡಿ, ಖಂಡಿತವಾಗಿಯೂ ಲಿವರ್ ಡಿಟಾಕ್ಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ನಮ್ಮ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಧನ್ಯವಾದಗಳು.